ಸಾಲ ವಸೂಲಿ ನೆಪದಲ್ಲಿ ಸಾಲಗಾರರಿಗೆ ಕಿರುಕುಳ ನೀಡೋದನ್ನು ತಡೆಯಲು ಹಾಗೂ ಬಲವಂತದ ಸಾಲ ವಸೂಲಿ ವಿರುದ್ಧ ಕ್ರಿಮಿನಲ್ ಕ್ರಮ ಕೈಗೊಳ್ಳಲು ಅನುವಾಗುವಂತೆ ಕರ್ನಾಟಕ ರಾಜ್ಯ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ನಿಯಂತ್ರಣ ಕಾಯ್ದೆಯನ್ನ ರಾಜ್ಯ ಸರ್ಕಾರ ಜಾರಿಗೆ ತಂದಿದ್ರೂ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಾಟ ಮಾತ್ರ ಇನ್ನೂ ತಪ್ಪಿಲ್ಲ. ಅಪ್ಪ ಅಮ್ಮ ಮಾಡಿದ ಸಾಲಕ್ಕೆ 7 ವರ್ಷದ ಮಗಳನ್ನ ಕರೆದೊಯ್ದು ಚಿತ್ರಹಿಂಸೆ ಕೊಟ್ಟಿರುವ ಅಮಾನವೀಯ ಘಟನೆ ಮೈಸೂರಿನ ಟಿ ನರಸೀಪುರ ತಾಲೂಕಿನ ಜಾಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮೈಕ್ರೋ ಫೈನಾನ್ಸ್ ವರ್ತನೆಗೆ ಬೇಸತ್ತ ಬಾಲಕಿ ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ. ಕೇವಲ 1280 ರೂಪಾಯಿ ಲೋನ್ ಕಟ್ಟಿಲ್ಲ ಅಂತ 7 ವರ್ಷದ ಹೆಣ್ಣು ಮಗುವನ್ನ ಕರೆದೊಯ್ದ ಸಿಬ್ಬಂದಿ ನಿಮ್ಮ ತಾಯಿ ಎಲ್ಲಿ ತೋರಿಸು ಎಂದು ಮಗುವಿಗೆ ಹಿಂಸೆ ನೀಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಮೈಸೂರಿನ ಜಾಲಹಳ್ಳಿ ಗ್ರಾಮದ ನವೀನ್ ಹಾಗೂ ಪ್ರಮೀಳಾ ದಂಪತಿ ಮೈಕ್ರೋ ಫೈನಾನ್ಸ್ನಿಂದ 30,000 ರೂಪಾಯಿ ಸಾಲ ಪಡೆದಿದ್ರು. ಈ ನಡುವೆ ದಂಪತಿ 13 ತಿಂಗಳು ಸಾಲ ಕಟ್ಟಿದ್ದು, ಈ ತಿಂಗಳು 4 ದಿನ ತಡವಾಗಿದ್ದಕ್ಕೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ನವೀನ್ ತಾಯಿಗೆ ಬೈದು ಹಣ ಕಟ್ಟುವಂತೆ ಒತ್ತಾಯಿಸಿದ್ದಾರೆ. ಬಳಿಕ ಪಕ್ಕದ ಊರಿನಲ್ಲಿದ್ದ ಬಾಲಕಿಯ ಬಳಿ ಹೋಗಿ ನಿಮ್ಮ ಅಮ್ಮ ಎಲ್ಲಿ ತೋರಿಸು ಬಾ ಎಂದು ಫೈನಾನ್ಸ್ ಸಿಬ್ಬಂದಿ ಬಾಲಕಿಯನ್ನ ಕರೆದೊಯ್ದಿದ್ದರು ಎನ್ನಲಾಗಿದೆ. ಈಗಲೇ ಹಣ ಬೇಕು ಎಂದು ಸಿಬ್ಬಂದಿ ಪೀಡಿಸಿದ್ದು 4 ದಿನಗಳ ಹಿಂದೆ ನಡೆದಿರುವ ಈ ಘಟನೆ ಇದೀಗ ಮೈಸೂರು ಮಕ್ಕಳ ಸಮಿತಿ ಕಾರ್ಯಾಚರಣೆ ವೇಳೆ ಬೆಳಕಿಗೆ ಬಂದಿದೆ. ಘಟನೆಯ ಬಗ್ಗೆ ಅಪಹರಣಕ್ಕೊಳಗಾದ ಬಾಲಕಿ ಮತ್ತು ಕುಟುಂಬಸ್ಥರು ಹೇಳಿದ್ದು ಹೀಗೆ. ನಮ್ಮ ಅಮ್ಮನ ಬಗ್ಗೆನೇ ಕೆಟ್ಟ ರೆಕಾರ್ಡಿಂಗ್ಸ್ ನನ್ನ ಹತ್ರ ಇದೆ ಸರ್. ತುಂಬ ಕೆಟ್ಟಗೆಲ್ಲ ಮಾತಾಡಿದ್ದಾರೆ. ನಾನು ಹೆಂಡತಿ ತಾಳಿ ಅಡಗಿಟ್ಬಿಟ್ಟು ಲೋನು ಕಟ್ಟಿದ್ದೀವಿ ಸರ್, ಇಲ್ಲ ಅಂತ ನಾನು ಹೇಳ್ತೀನಿ. ನಿನ್ನೆ ಸರ್ ಇವರು ನಾವು ಇಲ್ಲಿ ಮೈಸೂರಲ್ಲಿ ಆಟ ಓಡಿಸ್ಕೊಂಡಿರೋ ಸರ್. ನಮ್ಮ ವೈಫ್ ಅಲ್ಲೇ ಪುರಿಗಲ್ಲಿ ಹತ್ರ ಫ್ಯಾಕ್ಟ್ರಿಗೆ ಹೋಗೋದು, ಗನ್ಕಡಿ ಫ್ಯಾಕ್ಟ್ರಿಗೆ. ಇವರು ಇವ್ರ ಜೊತೆ ಇದ್ದು ಸರ್ ಪಾಪ ಪುರಿಗಲ್ಲಿ ಇರಬೇಕಾದ್ರೆ ಇವರು ಕೆಲ್ಸಕ್ಕೆ ಹೊಂಟೋಗ್ಬಿಟ್ಟಿದ್ರು. ನಮ್ಮ ಅಣ್ಣನ ಕೆಲಸ ಮಾಡಿ ಇವಳು ಒಬ್ಬಳೇ ಮನೇಲಿದ್ದು. ಮನೆ ಡೋರು ಸರಿಯಿಲ್ಲ ಸರ್, ಲಾಕಾಗಲ್ಲ. ಬಂದ್ಬಿಟ್ಟು ನಿಮ್ಮ ಅಮ್ಮ ಎಲ್ಲಿ ನಿಮ್ಮ ಅಪ್ಪ ಎಲ್ಲಿ ಅಂಥವಳು ಇಂಥವ್ರು ಕೆಟ್ಟಗೆಲ್ಲ ಮಾತಾಡಿದ್ರೆ. ನಮ್ಮ ಅಮ್ಮನ ಬಗ್ಗೆನೇ ಕೆಟ್ಟ ರೆಕಾರ್ಡಿಂಗ್ಸ್ ನನ್ನ ಹತ್ರ ಇದೆ ಸರ್. ತುಂಬ ಕೆಟ್ಟಗೆಲ್ಲ ಮಾತಾಡಿದ್ದಾರೆ. ಮಾತಾಡ್ಬಿಟ್ಟು ಹುಡುಗಿಗೆ ತಲೆ ಮೇಲೆ ಹೊಡೆದ್ಬಿಟ್ಟು ನಿಮ್ಮ ಅಪ್ಪ ಅಂತ ತೊಗೊಂಡು ಗಾಡ್ ಸೆಕ್ಷನ್ ಏರಿಯಕ್ಕೆ ಹುಡುಗಿ ತಗೊಂಡು ಯಾರು ಪರ್ಮಿಷನ್ ಕೊಟ್ಟವರು ಸರ್? ನಾನು ಮಾತ್ರ ಕೇಳ್ತಿರೋದು. ಲೋನು ಕಟ್ಸ್ಕೊಂಡಿದ್ದಾರೆ ಸರ್. ನಾನು ಹೆಂಡತಿ ತಾಳಿ ಅಡಗಿಟ್ಬಿಟ್ಟು ಲೋನು ಕಟ್ಟಿದ್ದೀವಿ ಸರ್, ಇಲ್ಲ ಅಂತ ನಾವು ಹೇಳ್ತಿಲ್ಲ. ಲೋನು ಕಟ್ಟಿದ್ದೀವಿ. ಯಾರು ಪರ್ಮಿಷನ್ ಕೇಳಿ ಮಗು ಕರ್ಕೊಂಡು ಹೋದ್ರು ಅವರು. ನಾನು ಅದಕ್ಕೆ ಕೇಳ್ತಾ ಇರೋದು. ಏನು ಅವ್ರು ಕರೆದ ತಕ್ಷಣ ನೀವು ಹೊಂಟೋದಾ? ಕೈ ಹಿಡ್ಕೊಳಕ್ ಹೋದ್ರಾ? ನೀವು ಕಿರಿಸ್ಲಿಲ್ವಾ? ತಲೆ ಹೊಡೆದ್ರಾ? ಜೊತೆಗೆ ಯಾರಿದ್ರು ಮನೇಲಿ? ಬೇರೆ ಏನಾದ್ರು ಮಾಡಿದ್ರೆ ನಿನಗೆ ಹಿಂಸೆ ಮಾಡಿ ಕರ್ಕೊ ಹೋದ್ರು? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.